ಬೇರೆ ಬೇರೆ ಆರೋಪಗಳಿಂದ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇತರ ಕಾನೂನು ಬಾಹಿರ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಸಮಾಜಘಾತುಕ ಚಟುವಟಿಕೆಗಳೇನಿದ್ದಾವೆ, ಮಟ್ಕಾ, ಗ್ಯಾಂಬ್ಲಿಂಗ್, ಬೆಟ್ಟಿಂಗ್, ಈ ರೀತಿ ಬೇರೆ ಬೇರೆ ಇದರಲ್ಲಿ ಒಟ್ಟು 319 ಪ್ರಕರಣಗಳನ್ನು ದಾಖಲಿಸಿ 548 ಆರೋಪಿಗಳನ್ನು ಮಾರ್ಚ್ ತಿಂಗಳಲ್ಲಿ ನಮ್ಮ ಪೊಲೀಸ್ನವರು ಪತ್ತೆ ಹಚ್ಚಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಅವರನ್ನು ಬಂಧನ ಕಾರ್ಯವನ್ನು ಮತ್ತು ಕಾನೂನು ಪ್ರಕ್ರಿಯೆಯನ್ನು ಜರುಗಿಸುತ್ತಾರೆ. ಅದರ ಜೊತೆಗೆ ಕೇವಲ ಈ ರೀತಿಯ ಎಫ್ಐಆರ್ಗಳಲ್ಲದೇ ಈ ಪಿಆರ್ ಅಂದ್ರೆ ಪ್ರಿವೆಂಟಿವ್ ಆಕ್ಷನ್ಸ್ ಏನಿದೆ ಅದರಲ್ಲಿ ಒಟ್ಟು 820 ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಮತ್ತು ಅವರಿಂದ ಮುಚ್ಚಳಿಕೆಯನ್ನ ಪಡಿಸಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಅವರು ಯಾವುದೇ ಅಹಿತಕರ ಘಟನೆಯಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಮತ್ತು ಈ ರೀತಿ ಮುಂಜಾಗ್ರತಾ ಮುಚ್ಚಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪೈಕಿ 4 ವ್ಯಕ್ತಿಗಳ ವಿರುದ್ಧ ಅವರು ಮುಚ್ಚಳಿಕೆ ಉಲ್ಲಂಘನೆ ಮಾಡಿದ್ರಿಂದ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಒಬ್ಬ ವ್ಯಕ್ತಿಯಿಂದ 50,000 ರೂಪಾಯಿ ಅವರಿಂದ ಫೋರ್ಫಿಟ್ ಮಾಡಿದ್ರೆ ಇಬ್ಬರು ವ್ಯಕ್ತಿಗಳಿಂದ 70,000 ಫೋರ್ಫಿಟ್ ಮಾಡಲಾಗಿದೆ ಮತ್ತು ಒಬ್ಬ ವ್ಯಕ್ತಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇನ್ನು ಎಲ್ಪಿಆರ್ ಪ್ರಕರಣಗಳು ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿಗಳೇನಿದ್ದಾರೆ ಅವರುಗಳ ಪತ್ತೆಯಲ್ಲಿ ಒಟ್ಟು 21 ಆರೋಪಿಗಳನ್ನ ಬೇರೆ ಬೇರೆ ಪೊಲೀಸ್ ಠಾಣೆಯವರು ಮಾರ್ಚ್ ತಿಂಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ಇವೆಲ್ಲ ಹಳೆ ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು. ಓಲ್ಡೆಸ್ಟ್ ಪ್ರಕರಣ ಏನಿದೆ ಅದು 2003ರ ಪ್ರಕರಣ ಆಗಿದ್ದು 2 ಕಳವು ಪ್ರಕರಣಗಳು ಅದರಲ್ಲಿ ಪತ್ತೆಯಾಗಿರ್ತವೆ. ಹೀಗೆ ಒಟ್ಟು ಬೇರೆ ಬೇರೆ ಕೊಲೆ ಮತ್ತು ಕಳ್ಳತನ, ಸುಲಿಗೆ, ಈ ರೀತಿಯ ಬೇರೆ ಬೇರೆ ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ. ಇನ್ನು ಪ್ರೊಕ್ಲಮೇಷನ್ ಮತ್ತು ವಾರಂಟ್ ಬೇಲ್ ಜಂಪ್ ಏನಿದೆ ಅಂತಹ ವ್ಯಕ್ತಿಗಳ ಮೇಲೆಯೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಒಟ್ಟು 26 ಪ್ರೊಕ್ಲಮೇಷನ್ ಇರತಕ್ಕಂತಹ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರುಗಳ ಮೇಲೆ 209 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಹಾಗೆ 55 ಜನ ಏನು ಆರೋಪಿಗಳಿದ್ದಾರೆ ಅವರು ಬೇಲ್ ಜಂಪ್ ಅನ್ನು ಮಾಡಿರ್ತಕ್ಕಂಥದ್ದು, NBW ಅನ್ನ ಅವರು ಪುರಸ್ಕರಿಸದೇ ಇರತಕ್ಕಂಥದ್ದು, ಅಂತವರನ್ನ ಪತ್ತೆ ಹಚ್ಚಿ ಬಂಧಿಸಿ ಅವರುಗಳ ಮೇಲೆ 269 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಇನ್ನು ರೌಡಿ ವ್ಯಕ್ತಿಗಳಿಗೆ ಕುರಿತಂತೆ ಒಟ್ಟು 624 ರೌಡಿ ವ್ಯಕ್ತಿಗಳ ಮೇಲೆ ನಾವು ಭದ್ರತಾ ಕಾಯ್ದೆಯನ್ನು ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸುಮಾರು 16 ರೌಡಿಗಳು NBW ಇದ್ದು ಯಾರು ನ್ಯಾಯಾಲಯಗಳಿಗೆ ಹಾಜರಾಗ್ತಾ ಇರ್ತಿರ್ಲಿಲ್ಲ ಅವರನ್ನ ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿ ಪ್ರೊಕ್ಲಮೇಷನ್ ಇರತಕ್ಕಂತಹ 6 ರೌಡಿಗಳನ್ನ ಪತ್ತೆ ಹಚ್ಚಲಾಗಿದೆ ಮತ್ತು ತಲೆಮರೆಸಿಕೊಂಡಿರತಕ್ಕಂತಹ 7 ರೌಡಿಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಂತರ ಈ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂತಹ ವಿದೇಶಿಯರು ಮತ್ತು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಓವರ್ಸ್ಟೇ ಮಾಡಿರ್ತಕ್ಕಂಥ ಏನು ಫಾರಿನರ್ಸ್ ಇದ್ದಾರೆ ಅವರುಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದ್ದು ಒಟ್ಟು 4 ಪ್ರಕರಣಗಳನ್ನು ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ವಿದೇಶಿಯರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಅದರಲ್ಲಿ 3 ಜನರನ್ನ ಬಂಧನವನ್ನು ಕೂಡ ಮಾಡಲಾಗಿದೆ. ಜೊತೆಗೆ 11 ವ್ಯಕ್ತಿಗಳೇನಿದ್ದಾರೆ ಅವರುಗಳನ್ನು ಡಿಪೋರ್ಟೇಷನ್ ಕೂಡ ಮಾಡಲಾಗಿದೆ. ಓವರ್ಸ್ಟೇ ಮಾಡಿರ್ತಕ್ಕಂತಹ ಫಾರಿನರ್ಸ್ ಏನಿದ್ರು ಅವರುಗಳನ್ನು ಡಿಪೋರ್ಟ್ ಕೂಡ ಮಾಡಲಾಗಿದೆ. ಹಾಗೆ ಈ ಮೊಬೈಲ್ ಫೋನ್ಗಳು ಸುಲಿಗೆ ಆಗ್ತಕ್ಕಂಥದ್ದು ಅಥವಾ ಕಳ್ಳತನ ಆಗ್ತಕ್ಕಂಥದ್ದು ಅಥವಾ ಅನೇಕ ಸಂದರ್ಭಗಳಲ್ಲಿ ಮಿಸ್ಪ್ಲೇಸ್ ಆಗಿರ್ತಕ್ಕಂಥದ್ದು ಅವುಗಳನ್ನು ನಮ್ಮ CEIR ಪೋರ್ಟಲ್ ಮುಖಾಂತರ ನಾವು ದಾಖಲು ಮಾಡಿಕೊಂಡು ಅವುಗಳನ್ನು ಕೂಡ ಪತ್ತೆ ಹಚ್ತಾ ಇದ್ದೀವಿ. ಈ ರೀತಿಯಾಗಿ ಒಟ್ಟು 856 ಮೊಬೈಲ್ ಫೋನ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಅದರಲ್ಲಿ 726 ಮೊಬೈಲ್ ಫೋನ್ಗಳನ್ನು ಅವರ ವಾರಸುದಾರರಿಗೆ ಅವುಗಳನ್ನು ಹಿಂದಿರುಗಿಸಿದ್ದಾರೆ. ಇನ್ನು ಕೊನೆಯದಾಗಿ ಶಿಕ್ಷೆ ವಿಷಯಕ್ಕೆ ಬಂದಾಗ ಒಟ್ಟು 2600 ಪ್ರಕರಣಗಳು ಮಾರ್ಚ್ ತಿಂಗಳಲ್ಲಿ ವಿಲೇವಾರಾಗಿದ್ದು ಅದರಲ್ಲಿ 5586 ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ. 1562 ಪ್ರಕರಣಗಳಲ್ಲಿ ದಂಡ ವಿಧಿಸಲಾಗಿದ್ದು ಉಳಿದ ಪ್ರಕರಣಗಳಲ್ಲಿ ಶಿಕ್ಷೆಯನ್ನ ವಿಧಿಸಲಾಗಿದೆ, ಸಜೆಯನ್ನ ವಿಧಿಸಲಾಗಿದೆ. ಒಟ್ಟು 7 ಪ್ರಕರಣಗಳಲ್ಲಿ ಜೀವಾವಧಿ ಮತ್ತು ಅದಕ್ಕೂ ಮೇಲ್ಪಟ್ಟು 2 ಪ್ರಕರಣಗಳಲ್ಲಿ 10 ರಿಂದ 14 ವರ್ಷ ಮತ್ತು 2 ಪ್ರಕರಣಗಳಲ್ಲಿ 3 ರಿಂದ 7 ವರ್ಷ, 7 ಪ್ರಕರಣಗಳಲ್ಲಿ 1 ರಿಂದ 3 ವರ್ಷ ಮತ್ತು 6 ಪ್ರಕರಣಗಳಲ್ಲಿ 1ಕ್ಕಿಂತ ಕಡಿಮೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಕೊಲೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು, ಅತ್ಯಾಚಾರ ಮತ್ತು ವರದಕ್ಷಿಣೆ ಕಿರುಕುಳ, ವರದಕ್ಷಿಣೆ ಹತ್ಯೆ, ಈ ರೀತಿ ಬೇರೆ ಬೇರೆ ರೀತಿಯ ಪ್ರಕರಣಗಳು ದಾಖಲಿಸಿಕೊಂಡಿದೆ. ಒಂದು NDPS ಪ್ರಕರಣದಲ್ಲಿ 14 ವರ್ಷ ಶಿಕ್ಷೆ ಆಗಿದೆ. ಡಕಾಯಿತಿ ಹೊಂಚು ಆಗ್ತಾ ಇರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಕೂಡ ಶಿಕ್ಷೆ ಆಗಿದೆ. ಮುಖ್ಯವಾಗಿ ನಾವು ಬೇಲ್ ಜಂಪ್ ಮಾಡಿದವರ ಮೇಲೆ NBW ಇರತಕ್ಕಂಥ ವ್ಯಕ್ತಿಗಳು ನ್ಯಾಯಾಲಯಗಳಿಗೆ ಯಾರು ಹಾಜರಾಗ್ತಾ ಇಲ್ಲ ಅವರುಗಳ ಮೇಲೆ ಕೂಡ ಈಗಾಗಲೇ ಹೇಳಿದ ಹಾಗೆ ಪ್ರಕರಣಗಳನ್ನು ದಾಖಲಿಸ್ತಾ ಇರ್ತೇವೆ. ಅಂತಹ 24ರಲ್ಲಿ ದಾಖಲಿಸಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ 1 ವಾರದ ಸಾದಾ ಶಿಕ್ಷೆಯನ್ನ ಪೊಲೀಸರು ನ್ಯಾಯಾಲಯದವರು ವಿಧಿಸಿದ್ದಾರೆ. ಜೊತೆಗೆ KP ಆಕ್ಟ್ ಅಡಿಯಲ್ಲಿ 96 KP ಆಕ್ಟ್ ಅಡಿಯಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ. ಯಾರು ರಾತ್ರಿ ಹೊತ್ತು ತಮ್ಮ
ಇರುವಿಕೆಯನ್ನು ಮರೆಮಾಚಿಕೊಂಡು ಓಡಾಡ್ತಾ ಇರ್ತಾರೆ ಅಂಥವರ ಮೇಲೆ. ಅದರಲ್ಲಿ ಇಬ್ಬರು ಅಂತಹ ವ್ಯಕ್ತಿಗಳಿಗೆ 1 ದಿವಸದ ಸಾದಾ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹೀಗೆ ಬೇರೆ ಬೇರೆ ಪ್ರಕರಣಗಳು ಶಿಕ್ಷೆಯಲ್ಲಿ ಅಂತ್ಯವಾಗಿದ್ದಾವೆ. ಇಷ್ಟು ಇವತ್ತಿನ ವಿಷಯಗಳು. ಧನ್ಯವಾದ. ಸಿದ್ಧಗಂಗ ಪಾವಳದ ಪ್ರಕರಣ ತನಿಖೆಯಲ್ಲಿದೆ. ತ್ವರಿತವಾಗಿ ಪ್ರಕರಣ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಇದಾದ್ಮೇಲೆ ನಾವು ತಮಗೆ ಮಾಹಿತಿಯನ್ನು ಕೊಡ್ತೇವೆ. ನಡೀತಾ ಇದೆ. ಸ್ಟಿಲ್ ಸಿಸಿಟಿವಿಗಳ ಆಧಾರದ ಮೇಲೆ ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಫೀಡ್ ಅನ್ನು ಪರಿಶೀಲಿಸಲಾಗಿದೆ. ಪ್ರಕರಣ ತ್ವರಿತವಾಗಿ ತನಿಖೆ ನಡೀತಾ ಇದೆ. With regard to Sidgunta-Palla police station incident of which has happened last week, swift investigation is being done, and we are trying to identify and trace the accused based on verification of various CCTV footages. Several teams have been formed, and more than 300 CCTV camera footages have been analyzed so far. Police are in full action, and DCP Southeast is heading the investigation. Sir, Home Minister said that special instructions been given to police to deal with such incidents. Day beat, night beat and all is being done very regularly. Nakabandi is also being done. We are also monitoring that activity. The senior level police officers are also monitoring especially the night beat system, and also more importantly what we have started, the Nakabandi system. So the efficiency of the night beat system is also being analyzed with the use of software also. Sir, there is another suicide case of Vinay Sobaiya in under Hennur police station limit. So what investigation? The case is registered in Hennur police station, as you have told, and investigation is going on in full swing. His party actually says that there are involvement of two. We are involved with the investigation of the case that we are doing. Okay, thank you. Bani, bega. Okay, next. SJ Park. Thank you. Next. ಸುಬ್ರಹ್ಮಣ್ಯಪುರನ ಎಲ್ಲಿದೆ? ಎಸ್. ಥ್ಯಾಂಕ್ ಯು. ನೆಕ್ಸ್ಟ್ ಆಯ್ತಾ? ಆಯ್ತು.